ಇದೆಲ್ಲ? ನೀನು ಹೀಗ್ ಮಾಡುವಾಗ ನನ್ನ ನೆನಪಾದ್ರೂ ಬರ್ಲಿಲ್ವಾ ನಿನ್ಗೆ? ಯಾಕೆ ಹೀಗ್ ಮಾಡ್ದೆ? ಏನಾಯ್ತು ಅಂತ ಹೇಳೆ. ಸುಮ್ನೆ ಹೀಗೆ ಅಳ್ತಾ ಇದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು? ನೀನು ಯಾವ್ದೋ ಕಾರಣಕ್ಕೆ ಇಂಥ ಹೆಜ್ಜೆ ಇಟ್ಟಿದೀಯ ಅಂತ ನನಗ್ ಗೊತ್ತು. ಏನಾಯ್ತು ಹೇಳೆ ಹೇಳೆ. ಮನೆಯವರೆಲ್ಲ ಹೋಗ್ಲಿ, ನನ್ನ ಪ್ರೀತಿಗೂ ಬೆಲೆ ಇಲ್ವಾ? ನನ್ನ ಪ್ರೀತಿನೂ ಬೇಡವಾಯ್ತಾ ನಿನ್ಗೆ? ಹಾಗೆಲ್ಲ ಮಾತಾಡ್ಬೇಡ ಕಮಲಮ್ಮ. ಮೋಹಿನಿ ಅಕ್ಕನ ಪ್ರಾಣಕ್ಕೇನೋ ಆಗ್ಬಾರ್ದು ಅಂತ ನಾನು ಹೀಗೆಲ್ಲ ಮಾಡ್ದೆ. ಅಂದ್ರೆ ಮೋಹಿನಿ ಅಕ್ಕ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ. ಏನಾಯ್ತು? ನಿಜ ಹೇಳೆ, ನಿಜ ಹೇಳು. ಎಲ್ಲ ಮೋಹಿನಿಯಿಂದ. ನಾನು ಹೇಳ್ದಂಗೆ ಕೇಳಿದಿದ್ರೆ ಇವತ್ತು ನಂದು ಅವಳದು ಮದುವೆ ಆಗಿರ್ತಿತ್ತು. ಬುದ್ಧಿ ಇಲ್ಲ ಅವಳಿಗೆ. ಹಾಗಾದ್ರೆ ನೀನು ಮೋಹಿನಿ ಸೇರಿ ಆಡಿರೋ ನಾಟಕನ ಇದು? ನಾಚೆ ಆಗಲ್ವಾ ನಿನ್ಗೆ? ಎಷ್ಟು ಧೈರ್ಯನೋ ನಿನ್ಗೆ? ಏಯ್ ಮುದುಕಿ, ನಿನ್ನ ಕೆಲಸ ನೀನ್ ನೋಡ್ಕೊಂಡು ಹೋಗು. ನಮ್ ಮೂಸ ಬರೀ ನಿನಗೂ ಬೇಡ. ಈಗ ನಾನ್ ಯಾಕೆ ಮದ್ವೆ ಆಗ್ಲಿ? ಮೋಹಿನಿ ಅಕ್ಕಂಗೂ ಕಾರ್ತಿಕ್ಗೂ ಮದ್ವೆ ಆಗ್ಲಿ ಅಂತ ನಾನು ಈ ಮದ್ವೆಗೆ ಒಪ್ಕೊಂಡೆ. ಆದ್ರೆ ಈಗ ಯಾಕಾಗ್ಲಿ? ಯಾಕಾಗಲ್ಲ? ನಾನು ಬಿಡಲ್ಲ. ನೋಡು, ನನ್ನ ಉಸಿರು ಇರೋವರೆಗೂ ನಿನ್ ಜೊತೆ ಅವಳನ್ನ ಮದ್ವೆ ಆಗೋಕ್ ಬಿಡಲ್ಲ ನಾನು. ಬೇಡ ಕಮಲಮ್ಮ, ಚೆನ್ನಾಗಿರಲ್ಲ. ಬೇಡ ದೀಪಾ, ಬೇಡ ಬೇಡ ದೀಪಾ, ಬೇಡ. ನಿನಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ನನ್ಗೂ ಬೇಡ. ಹಾಳು ಮಾಡ್ಬಿಟ್ಟಿಯಲ್ಲೋ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮದ್ವೆ ಆಗಿ ಗಂಡನ ಮನೇಲಿ ಇರ್ತಾ ಇದ್ಲು ಅವಳು. ನಿನ್ನಿಂದಾಗಿ ಎಲ್ಲ ಹಾಳಾಗೋಯ್ತು. ಕನಸು ನೋಡು. ಇವಳು ಯೋಗ್ಯತೆಗೆ ಆ ಮನೆ ತಂದವ್ರು ಬೇಕಿತ್ತ? ಇಂಥ ಅಪಶಕುನದವಳನ್ನ ಯಾರು ಮದುವೆ ಆಗ್ತಾರೆ? ಇವಳಿಗೆ ನಾನ್ ಸಿಗ್ತಾ ಇರೋದೇ ಹೆಚ್ಚು. ಆ ಯೋಗ್ಯತೆ ಕೂಡ ಇಲ್ಲ ಇವಳಿಗೆ. ದೀಪಾ, ಕಸ್ತೂರಿ, ಯಾಕೆ ನನ್ನ ಕನಸಲ್ಲಿ ಬಂದು ಇಂಥ ನಿರ್ಧಾರ ತಗೊಳ್ಳೋ ಹಾಕಿ ಮಾಡಿದೆ? ಕನ್ಯಾದಾನ ಮಾಡಕ್ಕೆ ಯಾಕೆ ನನ್ನ ಪ್ರೇರೇಪಿಸಿದೆ? 20 ವರ್ಷಗಳ ಮೇಲೆ ನನ್ನ ಮಗಳ ಮುಖನ ಪ್ರೀತಿಯನ್ನು ನೋಡೋಣ ಅಂತ ಬಂದೆ. ಆದ್ರೆ ಆಗಿದ್ದೇನು? ನಮ್ಮ ಮನೆ ಹುಡುಗಿ ಊರವ್ರ ಮುಂದೆ ನಮಗೆ ಅವಮಾನ ಮಾಡಿ ಮದುವೆ ಮಂಟಪ ಬಿಟ್ಟು ಓಡ್ ಹೋಗಿ ಯಾವನೋ ನೀಚಿನ ಮದುವೆ ಆಗ್ತಾ ಇದ್ಲು. ಇದನ್ನೆಲ್ಲ ನೋಡ್ಬೇಕಿತ್ತ ನಾನು? ಇದೆಲ್ಲ ನೋಡೋದಕ್ಕಿಂತ ಸಾಯೋದೇ ವಾಸಿಯಾಗಿತ್ತು. ಬೇಕಿತ್ತ ನನಗಿದೆಲ್ಲ? ನಿನ್ನ ಮಾತು ಕೇಳಿ ನಾನು ಕನ್ಯಾದಾನಕ್ಕೆ ಒಪ್ಕೊಂಡೆ. ಯಾಕಿಂತ ಶಿಕ್ಷೆ ಕೊಟ್ಟೆ ಕಸ್ತೂರಿ? ನಿನ್ನ ಕಳ್ಕೊಂಡು ಇಷ್ಟು ವರ್ಷ ನಾನು ಅನುಭವಿಸಿದ ನೋವೇ ಸಾಕಾಗಿತ್ತು. ವಿಶ್ವ, ಸಮಾಧಾನ ಮಾಡ್ಕೊಪ್ಪ. ಯಾಕೆ ಹೀಗಾಯ್ತು? ಎಲ್ಲದಕ್ಕೂ ನಾನೇ ಕಾರಣನ? ಇಷ್ಟು ವರ್ಷ ನಾನು ಅವಳಿಗೆ ಅಪ್ಪ ಆಗಿರ್ಲೇ ಇಲ್ಲ. ಅವಳ ದೂರನೇ ಇಟ್ಟಿದ್ದೆ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವಳು ಹೀಗೆ ಮಾಡಿದ್ಲ? ನಂದೇ ತಪ್ಪ?
ಇಲ್ಲಪ್ಪ, ನೀನೇನು ತಪ್ಪು ಮಾಡಿಲ್ಲ. ಇಷ್ಟು ವರ್ಷ ನೀನ್ ಮಾಡಿದ್ದೇ ಸರಿ. ಅವಳು ಯಾವತ್ತೂ ಈ ಮನೆಗೆ ಮಗಳಾಗಿರ್ಲಿಲ್ಲ. ಅವಳು ಹುಟ್ಟದಾಗಿಂದ ಈ ಮನೆಗೆ ದ್ರೋಹ ಮಾಡ್ತಾನೆ ಬಂದ್ಲು. ನಾವೆಲ್ಲೂ ತಲೆ ಎತ್ಕೊಂಡು ತಿರುಗದೆ ಇರೋ ಹಾಗೆ ಮಾಡ್ಬಿಟ್ಲು. ಅವಳು ನಿಜವಾಗ್ಲೂ ನಮ್ಮ ಮನೆ ಮಗಳೇ ಆಗಿದ್ದಿದ್ರೆ ಹೀಗ್ ಮಾಡ್ತಾ ಇದ್ಲ? ನಾನಿನ್ ಸುಮ್ನೆ ಇರಲ್ಲ. ಅವಳು ಆ ದರಿದ್ರದ ಮುಖ ಹೊತ್ಕೊಂಡು ಈ ಮನೆ ಕಡೆ ಬರ್ಕೂಡ್ದು. ಅವಳ ದೃಷ್ಟಿ ಇಲ್ಲಿ ಬಿದ್ರು ಎಲ್ಲ ಹಾಳಾಗತ್ತೆ. ಅವಳು ಈ ಮನೆಗ್ ನುಸುಳ್ಬಾರ್ದು. ಹಾಗ್ ಮಾಡ್ತೀನಿ. ಕಮಲಮ್ಮ, ನಾನು ಎಲ್ಲಾ ಕಳ್ಕೊಂಡ್ಬಿಟ್ಟೆ. ನಾನೆಂತ ದುರಾದೃಷ್ಟವಂತೆ. ಅಕ್ಕಂಗೋಸ್ಕರ ನನ್ನ ಪ್ರೀತಿಸಿದ ಕಾರ್ತಿಕ್ಗೆ ನಾನು ಮೋಸ ಮಾಡ್ಬಿಟ್ಟೆ. ಅಪ್ಪನ ಮನ್ಸಿಗೆ ಈಗಾಗ್ಲೇ ಇರೋ ದುಃಖ ಸಾಲದು ಅಂತ ಇನ್ನಷ್ಟು ದುಃಖ ಕೊಟ್ಟೆ ಕಮಲಮ್ಮ. ಅಪ್ಪ ಎಲ್ಲ ಮರೆತು ಕನ್ಯಾದಾನ ಮಾಡಕ್ ಬಂದಿದ್ರಂತೆ. ಆದ್ರೆ ನಾನು ಅವ್ರಿಗೆ ಎಲ್ರೂ ಮುಂದೆ ಅವಮಾನ ಆಗೋ ಹಾಗೆ ಮಾಡ್ಬಿಟ್ಟೆ. ಅವ್ರ ನಂಬಿಕೆನ ಚೂರ್ ಚೂರ್ ಮಾಡ್ಬಿಟ್ಟೆ. ಇನ್ಯಾವತ್ತೂ ಅವ್ರ ಪ್ರೀತಿ ನನ್ ಪಾಲಿಗೆ ಸಿಗೋದಿಲ್ಲ ಕಮಲಮ್ಮ. ಎಲ್ಲ ಹೋಯ್ತು. ನನ್ ಪ್ರೀತಿ, ನನ್ನೆಲೆ, ನನ್ ಕುಟುಂಬ ಎಲ್ಲ ಹೋಯ್ತು. ಇನ್ನು ನಾನ್ ಯಾಕೆ ಬದುಕಿರ್ಲಿ, ನೀನೇ ಹೇಳು. ಹಾಗೆಲ್ಲ ಮಾತಾಡ್ಬೇಡ. ನಿಜ ಏನು ಅಂತ ಯಜಮಾನ್ರಿಗೆ ಹೇಳಿದ್ರೆ ನಿನ್ನ ಮನೆಗ್ ಸೇರ್ಸ್ಕೋತಾರೆ. ಅದ್ ಹೇಗಾಗತ್ತೆ ಕಮಲಮ್ಮ? ಇಷ್ಟೆಲ್ಲ ಆದ್ಮೇಲೆ ನಾನ್ ಮಾತಾಡ್ತೀನಿ ಯಜಮಾನ್ರ ಹತ್ರ. ನೀನು ಇಲ್ಲೇ ಇರು ಪುಟ. ನಾನು ಯಜಮಾನ್ರ ಹತ್ರ ಮಾತಾಡಿ ನಿನ್ನ ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಇರು. ಛೇ, ಎಷ್ಟು ಅವಮಾನ ಆಯ್ತು. ಆ ಕಾರ್ತಿಕ್ಗೆ ಎಷ್ಟು ದುರಂಕಾರ. ಊರವ್ರ ಮುಂದೆ ಆ ಮಂಟಪದಲ್ಲಿ ನನ್ನನ್ನು ಬೇಡ ಅನ್ಬಿಟ್ಟ. ಆಮೇಲೆ ದೇವಸ್ಥಾನದಲ್ಲಿ ನನಗ್ ಬೆಲೆನೇ ಇಲ್ವಾ? ನನ್ನ ಮಾನ ಎಲ್ಲ ಹರಾಜಾಯ್ತು. ಊರ್ ಕಾಸ್ಕೋ ಬೆಲೆ ಇಲ್ದಂಗಾಯ್ತು. ನನ್ನನ್ನು ಯಾರು ಮದ್ವೆ ಆಗ್ತಾರೆ? ನನ್ಗೆ ಯಾರ್ ಗತಿ? ದೀಪ ದೀಪ ದೀಪ. ಆ ಕಾರ್ತಿಕ್ಗೆ ತಲೆ ಕೆಟ್ಟಿರ್ಬೇಕು. ಏನಿದೆ ಆ ದೀಪ ಹತ್ರ? ನನ್ಗೇನ್ ಕಮ್ಮಿ ಆಗಿದೆ? ರೂಪ ಇಲ್ವಾ? ಬುದ್ಧಿ ಇಲ್ವಾ? ಅವ್ನ್ ಯಾಕೆ ನನ್ನನ್ ಬೇಡ ಅಂದ? ಹುಚ್ಚಿ ತರ ಪ್ರೀತಿ ಮಾಡ್ತಿದ್ದೆ ನಾನು ಅವನ್ನ. ಅವ್ರ ಮನೆಗ್ ಸರಿಯಾಗಿ ಹೊಂದ್ಕೊಂಡು ಹೋಗ್ತಿದ್ದೆ. ಅವ್ನ್ ಯಾಕೆ ನನ್ನನ್ನು ಇಷ್ಟ ಪಡ್ಲಿಲ್ಲ? ಇನ್ ಯಾರು ಮದ್ವೆ ಆಗ್ತಾರ ನನ್ನನ್ನ? ಮುಚ್ಚೆ ಬಾಯಿ ಮೋಹಿನಿ. ಯಾವಾಗ ನೋಡಿದ್ರು ನಾನು ನಾನು ನಾನು. ಇಷ್ಟೊಂದು ಸ್ವಾರ್ಥ ಆಗಕ್ಕೆ ನಾಚಿಕೆ ಆಗಲ್ವ ನಿಂಗೆ? ಹಾಳಾಗೋಗಿ ನಿನ್ ಮದುವೆ ಪ್ರೀತಿ ಅಲ್ಲ. ನನ್ ಗತಿ ಬಗ್ಗೆ ಯೋಚನೆ ಮಾಡಿದ್ದೆ ನೀನು? ನನ್ ಬಿಸ್ನೆಸ್ ಗತಿ ಏನು? ಮದುವೆ ಖರ್ಚಿಗೆ ಅಂತ ನನ್ ಕೈ ಮೀರಿ ಸಾಲ ಮಾಡಿದೆ. ಸ್ಕೂಲ್ ಕಾಂಟ್ರಾಕ್ಟ್ ಸಿಗುತ್ತೆ ಅಂತ ಮೆಟೀರಿಯಲ್ಸ್ ತಂದೆ. ಆ ಕಾರ್ತಿಕ್ ಏನ್ ಹೇಳ್ದ ಕೇಳಿಸ್ಕೊಂಡ್ಯಾ? ಈ ಊರ್ ಸವಾಸನೆ ಬೇಡ ಅಂದ. ನನ್ ದುಡ್ಡು ಗತಿ ಏನು? ಹೋಯ್ತು. ನನ್ ಬಿಸ್ನೆಸ್ ಮುಳುಗೋಯ್ತು, ನಾನು ಮುಳುಗೋದೆ. ಎಲ್ಲ ಸೇರಿ ನನ್ ಭಿಕ್ಷೆ ಬೇಡ ಮಟ್ಟಿಗೆ ತಂದ್ಬಿಟ್ರಿ. ನಿನ್ ಬಿಸ್ನೆಸ್ ಏನೋ ಒಂದ್ ಆಗತ್ತೆ ಅಣ್ಣ, ಆದ್ರೆ ನಂದು ನನ್ ಲೈಫ್ ಪ್ರಶ್ನೆ. ಕಾರ್ತಿಕೆ ಬೇಡ ಅಂದ್ಮೇಲೆ ಇನ್ ಯಾರು ನನ್ನ ಮದ್ವೆ ಆಗ್ತಾರೆ? ಸಾಕ್, ಸುಮ್ನೆ ಇರ್ತೀಯ ಮೋಹಿನಿ, ದಯವಿಟ್ಟು ನೀನು. ಶೇಖರ್, ನೀವು ಅಪ್ಸೆಟ್ ಆಗ್ಬೇಡಿ. ನೋಡಿ, ಒಳ್ಳೇದನ್ನೇ ಯೋಚನೆ ಮಾಡೋಣ. ಹೀಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾವೆಲ್ಲರೂ ಇದೀವಿ ನಿಮ್ ಜೊತೆಗೆ. ಇಷ್ಟೊಂದು ಕಾಳಜಿ ಇದ್ದಿದ್ರೆ ಇಂಥ ಟೈಮ್ನಲ್ಲಿ ನೀನ್ ತಾಯಿ ಆಗ್ತಾ ಇದೆ ಅಂತ ಅದೊಂದು ಜವಾಬ್ದಾರಿ ನನ್ನ ತಲೆ ಮೇಲೆ ಆಗ್ತಾ ಇರಲಿಲ್ಲ. ನೀನು ಎಲ್ಲ ಸ್ವಾರ್ಥಿಗಳೇ.
ಮನೆ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಲು. ಏ ಶೇಖರ, ಬಾರ ಇಲ್ಲಿ ನೋಡು. ಈ ಹಾಳಾದ ದೀಪನ್ ಬಟ್ಟೆ ತಗೊಂಡೋಗಿ ಆಚೆ ಬಿಸಾಕು. ಅವಳು ಯಾವತ್ತೂ ಈ ಕಡೆ ತಲೆ ಇಟ್ಟು ಮಲಗಬಾರ್ದು. ಅವಳು ಮಾಡಿರೋ ದ್ರೋಹಕ್ಕೆ ಯಾವತ್ತೂ ಅವಳು ಕ್ಷಮೆ ಇಲ್ಲ. ಅವಳ ಹೆಸರು ಅಜ್ಜಿ, ನನ್ ರಕ್ತ ಕುದಿಯುತ್ತೆ. ನನ್ ಬಿಸ್ನೆಸ್, ನನ್ ಜೀವನ ಎಲ್ಲ ಹಾಳು ಮಾಡಾಯ್ತು. ಬೀದಿಗೆ ಬಂದೆ ನಾನು. ಕೊಡಜ್ಜಿ, ನಾನೇ ಬಿಸಾಕ್ತೀನಿ. ನಿಮ್ಗೆಲ್ಲ ಕೋಪ ಬಂದಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ಸ್ವಲ್ಪ ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ. ಏನ್ ಯೋಚನೆ ಮಾಡ್ಬೇಕು? ಯೋಚನೆ ಮಾಡಕ್ ಏನ್ ಉಳಿದಿದೆ? ದೀಪರಾಜಿನ್ ಮದ್ವೆ ಆಗ್ಲಿಲ್ಲ. ಅವಳು ದೇವಸ್ಥಾನದಲ್ಲಿ ಅಳ್ತಾ ಕೂತಿದ್ದಾಳೆ. ಯಾಕಂತೆ? ಓಡೋದ್ಮೇಲೆ ಮದ್ವೆ ಆಗ್ಬೇಕಾಗಿತ್ತು. ನಮ್ ಜೀವನ ಅಂತೂ ಹಾಳು ಮಾಡಾಯ್ತು. ಈಗ ಹತ್ಕೊಂಡು ನಾಟಕ ಬೇರೆ ಮಾಡ್ತಾ ಇದ್ದಾಳ. ಇದು ನಾಟಕ ಅಲ್ಲ, ಅವಳಾಗೆ ಮಾಡಿದ್ದೂ ಅಲ್ಲ. ಹೀಗೆಲ್ಲ ಮಾಡದೇ ಇದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಮೋಹಿನಿ ಹೆದರ್ಸಿದ್ಲಂತೆ. ಈ ಮೋಹಿನಿ ರಾಜ ಒಟ್ಟಿಗೆ ಸೇರ್ಕೊಂಡು ಆಡಿದ ನಾಟಕ ಇದು. ಹೀಗಾಗಿರೋ ಸಾಲ್ದಂತ ಮತ್ತೆ ಈ ಮನೆಗೆ ಹುಳಿಯಿಂದ ಬರಬೇಡ ಅಂತ ಹೇಳ ಅವಳಿಗೆ. ಅವಳು ರಾಜನ್ ಮದ್ವೆ ಆಗ್ಲಿ ಬಿಡ್ಲಿ, ನಮ್ ಪಾಲ್ಗೆ ಅವಳು ಸತ್ತಾಯ್ತು. ಇನ್ನವಳು ಈ ಕಡೆಗೆ ಕಾಲಿಡ್ ಕೂಡ್ದು. ಆದ್ರೆ ಅವಳು ಈ ಮನೆ ಮಗಳು. ಅವಳು ಬೇರೆ ಗತಿ ಯಾರಿದ್ದಾರೆ? ಆ ನಾಲಾಯಕ್ ರಾಜನ್ ಜೊತೆ ಓಡ್ ಹೋಗಿ ನಮ್ಗೆಲ್ಲ ಅವಮಾನ ಮಾಡಿದ್ಲಲ್ಲ, ಅದಕ್ ಮುಂಚೆ ಅವಳು ಯೋಚನೆ ಮಾಡ್ಬೇಕಾಗಿತ್ತು. ಈಗತ್ರ ಏನ್ ಪ್ರಯೋಜನ? ಅವಳೆಲ್ಲಾದ್ರೂ ಹಾಳಾಗೋಗ್ಲಿ, ದೇವಸ್ಥಾನ ಮುಂದೆ ಭಿಕ್ಷೆ ಬೇಡ್ಕೊಂಡು ಕೂತ್ಕೊಳ್ಳಿ. ನಮ್ ಪಾಲ್ಗೆ ಅವಳಿಲ್ಲ. ಶೇಖರ, ನೀನಾದ್ರೂ ಹೇಳು. ನೋಡು, ವಿಶ್ವನ್ ಮನಸ್ಥಿತಿ ಈಗಾಗ್ಲೇ ಕೆಟ್ಟಿದೆ. ಅವನ್ ಜೊತೆ ನೀನೇನಾದ್ರು ಮಾತಾಡಕ್ ಪ್ರಯತ್ನ ಪಟ್ರೆ ನಾನ್ ಕೆಟ್ಟೋಳಾಗ್ಬೇಕಾಗತ್ತೆ. ಅವನ ಜೊತೆ ಮಾತಾಡಕ್ ಕಲ್ಪನೆನೂ ಮಾಡ್ಬೇಡ. ಹೊರಡು, ಹೊರಡು ಇಲ್ಲಿಂದ. ದೇವ್ರೆ, ದಾರಿ ತೋರ್ಸಪ್ಪ. ಏನ್ ಮಾಡೋದು ಅಂತ ತೋಚ್ತಿಲ್ಲ. ಆ ಮಗುಗೆ ನಾನು ಧೈರ್ಯ ಹೇಳಿ ಬಂದಿದ್ದೀನಿ. ಅವಳಿಗೆ ಇನ್ಯಾರು ದಿಕ್ಕು? ಅವಳು ಎಲ್ಲಿ ಹೋಗೋಕ್ಕಾಗುತ್ತೆ ಪಾಪ. ಹೌದು, ಇದೊಂದೇ ದಾರಿ ಉಳಿದಿರೋದು. ಛೇ, ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ಏನೋ ಅನ್ಕೊಂಡ್ರೆ ಆ ಕಾರ್ತಿಕ್ ಒಳ್ಳೆ ಮೂರ್ಖನ್ ತರ ಆಡ್ದ. ನನ್ನ ಕನ್ಸೆಲ್ಲ ನಾಶ ಆಗೋಯ್ತಲ್ಲ, ಎಲ್ಲ ದೀಪಯಿಂದಾನೆ. ಇನ್ನು ನನ್ನ ಜೀವನದಲ್ಲಿ ಆಚಾರ್ಯ ಮನೆತನಕ್ಕೆ ಸೊಸೆ ಆಗೋದು, ಕಾರ್ತಿಕ್ ಅಂತವ್ರಿಗೆ ಹೆಂಡತಿ ಆಗೋದು ಇನ್ ಕನ್ಸಿನ ಮಾತೆ. ಆ ವೈಭವ, ಆ ಶ್ರೀಮಂತಿಗೆ ಇನ್ನೆಲ್ಲಿ ಸಿಗತ್ತೆ? ಇಷ್ಟೆಲ್ಲ ಆದ್ಮೇಲೆ ನನ್ನ ನಿನ್ ಯಾರು ಮದ್ವೆ ಆಗ್ತಾರೆ? ಬೇಜಾರು ಮಾಡ್ಕೋಬೇಡ ಪುಟ್ಟ. ನಿನ್ನ ಸಂಕಟ ನಂಗೆ ಅರ್ಥ ಆಗತ್ತೆ. ನಿನ್ನ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗತ್ತಮ್ಮ. ಮನೆಯವ್ರಿಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಕ್ಕೆ ಹೊರಟೆ. ಆದರೆ ಅಲ್ಲೂ ನಿನಗೆ ಅವಮಾನ ಆಗೋಯ್ತು. ಎಲ್ಲ ಹಾಳು ದೀಪನ್ ದೆಸೆಯಿಂದ. ಹೌದು, ಎಲ್ಲ ದೀಪ ದೆಸೆಯಿಂದನೇ. ಹೇಳ್ದಾಗ ಮಾಡಿದಿದ್ರೆ ಇವಾಗೆಲ್ಲ ಸರಿ ಹೋಗ್ತಿತ್ತು. ಅಂದ್ರೆ ಅದು ಅದು ಮನೆಯವರೆಲ್ಲ ಹೇಳ್ದಂಗೆ ಕೇಳ್ಕೊಂಡು ಮದುವೆ ಆಗಿದ್ದಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಿತ್ತ ಅಂದೆ. ಅವಳು ಮಾಡಿದ ಕೆಲ್ಸದಿಂದ ಮನೆಯವ್ರಿಗೆ ಅವಮಾನ ಆಗ್ಬಾರ್ದು ಅಂತ ನಾನ್ ಮದ್ವೆಗೆ ನಿಂತೆ. ಆ ದೀಪ ಅದೇನ್ ಮಂಗ್ ಬೂದಿ ಹೆಚ್ಚಿದಳು ಆ ಕಾರ್ತಿಕ್ಗೆ. ಅವನು ಅವಳೇ ಮದ್ವೆ ಆಗ್ತೀನಿ ಅಂತ ಹಠ ಹಿಡ್ದು ಕೂತ್ಕೊಂಡ.
ಊರೂರ್ ಮುಂದೆ ಎಲ್ಲ ನನ್ಗೆ ಅವಮಾನ ಮಾಡ್ದ. ಇನ್ಯಾರು ನನ್ ಸೊಸೆಯಾಗಿ ಮಾಡ್ಕೋತಾರೆ? ಎಲ್ಲ ಹಾಳಾಯ್ತು. ದೇವ್ರ ದಾರಿ ತೋರಿಸ್ತಾನೆ ಬಿಡಮ್ಮ. ಆದ್ರೆ ಆ ದೀಪಂಗ್ ಮಾತ್ರ ಯಾವತ್ತೂ ಕ್ಷಮೆ ಇಲ್ಲ. ಎಲ್ಲಾರ ಸಂತೋಷನೂ ನಾಯಿ ಪಾಡಾಗೋಯ್ತು ಅವಳ ದೆಸೆಯಿಂದ. ಅನಿಷ್ಟದ ಹುಡುಗಿ. ಛೀ. ಹೊರಡೋಣ ಮುರಳಿ. ಕಾರ್ತಿಕ್, ಲೇಟ್ ಆಯ್ತು, ಹೊರಡೋಣ. ನಿನ್ ಮನ್ಸಿನ ಸಂಕಟ ನನಗೆ ಅರ್ಥ ಆಗತ್ತೆ. ಎಲ್ಲ ಸರಿಯಾಗಿ ನಡೀತಾ ಇತ್ತಲ್ಲಮ್ಮ, ಮತ್ ಯಾಕೆ ಹೀಗಾಯ್ತು? ಮೋಹಿನಿ ಹೇಳ್ದಾಗ್ಲೂ ನಾನು ನಂಬಲಿಲ್ಲ. ಅಲ್ಲಿ ಹೋಗಿ ದೀಪನ ಆ ಸ್ಥಿತಿಲಿ ನೋಡಿದ್ಮೇಲೆ ನನ್ನ ಎದೆನೇ ಒಡೆದು ಹೋಯ್ತು. ಸಮಾಧಾನ ಮಾಡ್ಕೋ ಕಾರ್ತಿಕ್. ದೀಪಂಗೆ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಅವಳು ಮುಂಚಿತವಾಗ್ಲೇ ಹೇಳ್ಬೇಕಾಗಿತ್ತು. ಹೀಗೆ ಮದುವೆ ದಿನದವರೆಗೂ ಕಾದು ಅವಳಿಗೆ ಮಾಡಬಾರ್ದಾಗಿತ್ತು. ನಿನ್ ಜೊತೆ ಈಗ ಆಟಾಡ್ಬಾರ್ದಾಗಿತ್ತು ಅವಳು. ಮರ್ತ್ಬಿಡು ಕಾರ್ತಿಕ್ ಅವಳನ್ನ. ಮತ್ತೆ ಮತ್ತೆ ಅದನ್ನೇ ನೆನ್ಸ್ಕೊಂಡು ಯಾಕೆ ಮನ್ಸಿಗೆ ನೋವು ಮಾಡ್ಕೋತೀಯ? ಈ ಊರಿನ ಸವಾಸ ಸಾಕು ನಮ್ಗೆ. ನಡಿ ಹೋಗೋಣ. ನಡಿ. ಬಸ್ ಕಾರ್ ರೆಡಿ ಇದೆ, ಹೊರಡೋಣ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಊರ್ ಬಿಟ್ಟು ಹೊರಡ್ತಿದ್ದೀರಾ? ದಯವಿಟ್ಟು ಆ ನಿರ್ಧಾರ ತಗೋಬೇಡಿ. ಈಗಲೇ ಹೊರಟ್ಬಿಡ್ಬೇಡಿ. ಆಗ್ಬಾರದ್ದೆಲ್ಲ ಆಯ್ತು. ಈ ಊರು ಸಾಕು, ಈ ಊರಿನ ಜನನೂ ಸಾಕು. ಅಯ್ಯೋ, ಹಾಗೆ ಹೇಳ್ಬೇಡಿ. ಕಾರ್ತಿಕ್, ಮುರಳಿ, ಹೊರಡೋಣ. ಕಾರ್ತಿಕ್ ಅವ್ರೆ, ದಯವಿಟ್ಟು ನನ್ನ ಮಾತನ್ನ ಕೇಳಿ. ದೇವಸ್ಥಾನದಲ್ಲಿ ನೀವು ನೋಡಿದ್ದೆಲ್ಲ ನಿಜ ಅಲ್ಲ. ನಾನ್ ನಿಮ್ಮನ್ನ ತಡಿತಾ ಇಲ್ಲ. ಒಂದೇ ಒಂದ್ಸಲ ನನ್ನ ಮಾತನ್ನ ಕೇಳಿ. ಮತ್ತೆ ಮತ್ತೆ ಮನ್ಸಿಗೆ ನೋವು ಮಾಡ್ಕೊಳ್ಳೋದು ಬೇಕಾ? ಹೊರಡೋಣ ಬಾ. ದಯವಿಟ್ಟು ನನ್ನ ಮಾತು ಕೇಳಿ ಕಾರ್ತಿಕ್. ಇದೆಲ್ಲ ಮೋಹಿನಿದೆ ಕುತಂತ್ರ. ಅವಳು ರಾಜ ಸೇರ್ ಮಾಡಿದ್ದು.